ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಹೊರಗಡೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಇವಾಗ ತಾನೇ ಕಿಚನ್ಗೆ ಬಂದಿದ್ದೀನಿ. ಇವಾಗ ಮೊದಲು ನಾನು ಹಾಲನ್ನ ಬಿಸಿ ಮಾಡ್ತಾ ಇದ್ದೀನಿ. ಚೆರಿ ಕೂಡ ಅಷ್ಟೇ ಇವತ್ತು ನನ್ನ ಜೊತೆಗೆ ಬೇಗ ಎದ್ದಿದ್ದಾಳೆ. ಒಂದೊಂದು ಸತಿ ಅವರಪ್ಪ ಜೊತೆ ಎದ್ದೇಳ್ತಾಳೆ, ಇಲ್ಲ ಅವಳಿಗೇನಾದರೂ ನಿದ್ದೆ ಫುಲ್ ಕಂಪ್ಲೀಟ್ ಆಗಿದ್ದರೆ ನನ್ನ ಜೊತೆನೇ ಎದ್ಬಿಡ್ತಾಳೆ. ಅವಳಿಗೋಸ್ಕರ ಇವಾಗ ಒಂದು ಕಪ್ ಬಿಸಿ ಹಾಲನ್ನ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಕೂಡ ಒಂದು ಕಪ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಬೇಗನೆ ಕೂಡ ತಿಂಡಿನೂ ಕೂಡ ರೆಡಿ ಮಾಡ್ಕೋಬೇಕು. ಹಾಗಾಗಿ ತಿಂಡಿಗೂ ಸ್ವಲ್ಪ ಹಾಗೆ ಹಾಲು ಬಿಸಿ ಮಾಡ್ಕೊಳ್ತಾ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ವಿಡಿಯೋಸ್ ಅಂತೂ ತುಂಬ ಗ್ಯಾಪ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಅದು ಏನು ಅಂತ ನಾನು ಇನ್ನು 1 ವೀಕ್ ಆರ್ 2 ವೀಕಲ್ಲಿ ಹೇಳ್ತೀನಿ. ಬಟ್ ಇನ್ಮೇಲಾದರೂ ಹೊಸ ಕಾನ್ಸೆಪ್ಟ್ ಅಥವಾ ವ್ಲಾಗ್ಸಲ್ಲಿ ನಾನು ಏನಾದರೂ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಇವಾಗ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಇರೋದ್ರಿಂದ ನಾವು ಯಾವ ಟಾಪಿಕ್ನ ತೊಗೊಂಡು ವಿಡಿಯೋ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದಮೇಲೆ ಅದಕ್ಕೊಂದು ನನಗೊಂದು ವರ್ತ್ ಆಗಬೇಕು. ಅದಕ್ಕೋಸ್ಕರ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಾನು ಕೂಡ ಇನ್ನು ಡಿಸೈಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಆ ಥರ ವೀಡಿಯೋಸ್ ಡಿಲೇ ಆಗದೇ ಇರೋ ಥರನೂ ನೋಡ್ತೀನಿ. ಇನ್ನು ಈ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿನೂ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಅದನ್ನು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಎಲ್ಲರೂ ಕೂಡ ಕೊನೆ ತನಕ ವಿಡಿಯೋನ ನೋಡಬೇಕು. ಏನು ವಿಶೇಷ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬೆಳಗಿನ ತಿಂಡಿಗೆ ನಾನಿವತ್ತು ಗೋಧಿ ದೋಸೆ ಮತ್ತು ಚಟ್ನಿನೂ ಕೂಡ ಮಾಡ್ತಾ ಇದ್ದೀನಿ. ಇನ್ನು ನಾನು ಹಾಲು ಬಿಸಿ ಮಾಡಿಕೊಂಡು ಬರೋಷ್ಟರಲ್ಲಿ ಚೆರಿ ಕೂಡ ಅಷ್ಟೇ ಬಿಸ್ಕೆಟ್ ತೊಗೊಂಡ್ಬಿಟ್ಟು ರೆಡಿಯಾಗಿದ್ಲು. ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 2 ಇಲ್ಲ 3 ಬಿಸ್ಕೆಟ್ನ ತಿಂತಾಳೆ. ಈ ಥರ ಹಾಲಲ್ಲಿ ತಿನ್ನಿಸ್ಬೇಕು ಅಂದರೆ ನಾನೇ ತಿನ್ನಿಸ್ಬಿಡ್ತೀನಿ. ಇಲ್ಲಾಂದರೆ ಹಾಲಲ್ಲಿ ಏನಾದರೂ ಬಿಸ್ಕೆಟ್ ಬಿದ್ದೋಗ್ಬಿಟ್ರೆ ಅದಕ್ಕೂ ಕೂಡ ಅಳ್ತಾಳೆ, ಅದೇ ಬಿಸ್ಕೆಟ್ ಬೇಕು ಅಂತ. ಅದಕ್ಕೆ ಕೈಯಲ್ಲಿ ತಿನ್ನೋದಾದರೆ ಅವಳಿಗೆ ಕೊಟ್ಬಿಟ್ಟು ಈ ಥರ ಹಾಲಲ್ಲಿ ತಿಂತೀನಿ ಅಂದರೆ ನಾನೇ ತಿನ್ನಿಸ್ಬಿಡ್ತೀನಿ. ಇನ್ನು ಬೆಳಗ್ಗೆ ಟೈಮು ಸಾಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಟಿ ವಿಯಲ್ಲಿ. ಅದಕ್ಕೆ ಮ್ಯೂಸಿಕ್ನ ಹಾಕ್ಕೊಂಡ್ಬಿಟ್ಟು ನಾವು ಕೂಡ ಟೀನ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಏನೋ ಒಂದು 2-3 ಸಾಂಗ್ ಚೆನ್ನಾಗಿರೋವು ಕೇಳಿದ್ರೆ ನಮಗೂ ಕೂಡ ಮೂಡ್ ತುಂಬ ಫ್ರೆಶ್ ಅನಿಸುತ್ತೆ. ನನಗಿಂತ ಜಾಸ್ತಿ ನಮ್ಮ ಮನೆಯವರು ಬೆಳಗ್ಗೆ ಟೈಮಲ್ಲಿ ಸಾಂಗ್ನ ಜಾಸ್ತಿ ಕೇಳ್ತಾ ಇರ್ತಾರೆ. ಇವಾಗ ಅವಳು ಕೂಡ ಬಿಸ್ಕೆಟ್ನ ತಿನ್ನಿಸ್ಬಿಟ್ಟು ನಾನು ಕೂಡ ಒಂದು ಟೀನ ಕುಡಿದ್ಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿಯಾಗಿದೆ. ಇವಾಗ ಚಟ್ನಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ದೋಸೆ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಗಟ್ಟಿ ಹಾಗೇನೆ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಇಲ್ಲಾಂದರೆ ದೋಸೆಗೆ ಹಂಚು ಹಿಡಿದ್ಬಿಡುತ್ತೆ. ಹಾಗಾಗಿ ದೋಸೆಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ದೋಸೆನ ಚೆರಿಗೆ ಮತ್ತು ಅವರ ಅಪ್ಪಗೆ ಹಾಕ್ಕೊಡ್ಬೇಕು. ಇನ್ನು ಪೂಜೆನೂ ಅಷ್ಟೇ. ನನ್ನ ಹಸ್ಬೆಂಡ್ ಆಲ್ರೆಡಿ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸಿದ್ದಾರೆ. ಇವಾಗ ಅವ್ರಿಗೆ ತಿಂಡಿ ಒಂದು ಹಾಕ್ಕೊಡ್ಬೇಕು ಅಷ್ಟೇ. ಇಲ್ಲಿ ನಾನು ತಿಂಡಿ ಒಳಗಡೆ ಹಾಕ್ಕೊಡ್ತಾ ಇದ್ದರೆ ಅವಳಿಗೆ ಡ್ಯಾನ್ಸ್ ಕೂಡ ಹೇಳ್ಕೊಡ್ತಾ ಇದ್ದರು. ಬಿಕಾಸ್ ಅವಳಿಗೆ ಏನೋ ಗೊತ್ತಿಲ್ಲ, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಈ ಥರ ಬೆಳಗ್ಗೆ ಟೈಮಲ್ಲಿ ಸಾಂಗ್ ಹಾಕ್ಕೊಂಡು ಫನ್ನಿಯಾಗಿ ಕ್ರಿಯೇಟ್ ಮಾಡ್ತಾರೆ. ಈ ಥರ ದೋಸೆ, ಪಡ್ಡು, ಇಡ್ಲಿ ಇದನ್ನೆಲ್ಲನೂ ಕೂಡ ಅವಳೇ ತುಂಬ ಚೆನ್ನಾಗಿ ತಿಂತಾಳೆ. ನಾವು ತಿನ್ನಿಸೋದೇ ಬೇಡ, ಅಷ್ಟು ನೀಟಾಗಿ ತಿಂಡಿನ ತಿಂತಾಳೆ. ರೈಸ್ ಐಟಮ್ಸ್ ಏನಾದರೂ ಮಾಡಿದಾಗ ಮಾತ್ರ ನಾನು ಸ್ವಲ್ಪ ತಿನ್ನಿಸ್ತೀನಿ. ಯಾಕಂದರೆ ರೈಸ್ ಅಷ್ಟು ನೀಟಾಗಿ ತಿನ್ನೋಕೆ ಬರೋಲ್ಲ ಅವಳಿಗೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 2 ಅವರ್ಸ್ ಗ್ಯಾಪ್ ಆದಮೇಲೆ ಅವಳಿಗೆ ಪಪಾಯ ಅಂದರೆ ತುಂಬ ಇಷ್ಟ. ಅವರಪ್ಪ ಬೆಳಗ್ಗೆ ತರಕಾರಿ ತರೋಕೆ ಹೋದಾಗ ಒಂದು ಹಣ್ಣನ್ನು ತೊಗೊಂಡು ಬಂದಿದ್ರು. ಇವಾಗ ಕಟ್ ಮಾಡಿ ಕೊಟ್ಟು ತಿನ್ನಿಸಿದ್ರು. ಅದೆಲ್ಲ ತಿಂದಾದ್ಮೇಲೆ ಇವಾಗ ಸ್ನಾನನೂ ಕೂಡ ಮಾಡಿಸಿದ್ದೀನಿ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ನಾನ ಆದ ತಕ್ಷಣ ಹೊಸ ಡ್ರೆಸ್ ಬೇಕು ಅಂತ ಕೇಳ್ತಾಳೆ, ರೆಡಿ ಮಾಡು ಅಂತ ಕೇಳ್ತಾಳೆ. ನನಗೂ ಖುಷಿನೇ. ಯಾಕಂದರೆ ಅವಳದು ಓಲ್ಡ್ ಡ್ರೆಸ್ ಎಲ್ಲ ತುಂಬ ಮೇಲ್ಗಡೆ ಆಗುತ್ತೆ ಅವಳಿಗೆ. ಅಟ್ಲೀಸ್ಟ್ ಇವಾಗಾದರೂ ಹಾಕ್ಕೊಂಡು ಅದು ಹಾಳಾದರೆ ನಮಗೂ ಕೂಡ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಟ್ಲೀಸ್ಟ್ ಒಂದು 2-3 ಟೈಮ್ಸ್ ಆದ್ರೂ ಆ ಡ್ರೆಸ್ ಹಾಕಿದ್ದಾಳೆ ಅಂತ. ಹಾಗಾಗಿ ನಂದು ಕೆಲಸ ಏನಿರಲಿಲ್ಲ, ಮಧ್ಯಾಹ್ನದ್ದು ಸ್ವಲ್ಪ ಅಡುಗೆ ಇತ್ತು. ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ರೆಡಿ ಮಾಡಿಕೊಂಡು ನಾನು ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ. ಇನ್ನು ಕೆಲವೊಂದು ಏರ್ ಬ್ಯಾಂಡ್ಸು ನಾನು ಅವಳು 4-5 ಮಂತ್ಸಲ್ಲಿ ಇದ್ದಾಗೇ ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅವಾಗ ಅವಳು ಜಾಸ್ತಿ ಯೂಸ್ ಮಾಡಲಿಲ್ಲ. ಆಮೇಲೆ ಅವಳಿಗೆ ಹುಟ್ಟಿದಾಗೇ
ತುಂಬ ಏರ್ಸ್ ಕಡಿಮೆ ಇತ್ತು, ಹಾಗಾಗಿ ಅದನ್ನು ಹಾಕೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಾಳೆ ಅಲ್ವಾ, ಎಲ್ಲರನ್ನೂ ಕೂಡ ನೋಡ್ತಾಳೆ. ಇವಾಗ ಅಟ್ಲೀಸ್ಟ್ ನಾನು ಏನು ಹೇಳಿದ್ರೂ ಕೂಡ ತುಂಬ ಖುಷಿಯಾಗಿ ಹಾಕಿಸ್ಕೊಳ್ತಾಳೆ. ನನಗೂ ಕೂಡ ಯಾವುದು ಯೂಸ್ ಆಗಿಲ್ಲ ಅಲ್ವಾ, ಅದನ್ನು ಜಾಸ್ತಿ ಅವಳಿಗೆ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಸ್ಟೋನ್ ಕೂಡ ಕೆಲವೊಂದು ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ, ಅಷ್ಟು ಹಳೇದಾಗಿದೆ. ಯಾಕಂದರೆ ಯೂಸ್ ಮಾಡ್ತಾ ಇದ್ದರೆ ಅವು ಏನೂ ಕೂಡ ಆಗಲ್ಲ. ನಾನು ಹೇಗೆ ಇಟ್ಟಿದ್ದೀನೋ ಹಾಗೆ ಇಟ್ಟಿರೋದ್ರಿಂದ ಅವು ಎಲ್ಲನೂ ಕೂಡ ಸ್ಟೋನು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದಾವೆ. ವಾವ್, ಸೂಪರ್. ಡ್ರೆಸ್ ಕೆಳಗೆ ಹೇಳ್ಕೊ. ಬಾ ಮುಂದೆ ಬಾ ಮಮ್ಮಿ ಹತ್ರ. ಸ್ಮೈಲ್. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನ ಮತ್ತು ಸಾಂಬಾರು ಕೂಡ ಮಾಡಿದ್ದೆ. ಬೆಳಗ್ಗೆ ಏನಾದರೂ ದೋಸೆ, ಪೂರಿ, ಪಡ್ಡು ಈ ಥರ ಮಾಡಿದಾಗ ಕಂಪಲ್ಸರಿ ನಾನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರನ್ನ ಮಾಡ್ತೀನಿ. ಯಾಕಂದರೆ ಮತ್ತೆ ರಾತ್ರಿ ಊಟಕ್ಕೆ ನಾವು ಮುದ್ದೆನ ಊಟ ಮಾಡೇ ಮಾಡ್ತೀವಿ. ಹಾಗಾಗಿ ಮಧ್ಯಾಹ್ನ ಜಸ್ಟ್ ಸಿಂಪಲ್ಲಾಗಿ ಅನ್ನ ಸಾಂಬಾರು, ಸ್ವಲ್ಪ ಹಣ್ಣು ಏನಾದರೂ ತಿಂತೀವಿ. ಆ ಚರಿನೂ ಅಷ್ಟೇ, ಬಿಸಿ ಅನ್ನ ಆದರೆ ತುಂಬ ಚೆನ್ನಾಗಿ ಊಟ ಮಾಡ್ತಾಳೆ. ಇನ್ನು ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಗೆ ಕೆಲವೊಂದು ಚಿಪ್ಸು ಮತ್ತು ಉಪ್ಪಿನಕಾಯಿನೂ ಕೂಡ ರೆಡಿ ಇಟ್ಕೊಂಡಿರ್ತೀವಿ. ಯಾಕಂದರೆ ಅನ್ನ ಊಟ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಮನೆಗೆ ಏನಾದರೂ ಸ್ವಲ್ಪ ಸೈಡ್ ಇದ್ರೇ ಜಾಸ್ತಿ ಊಟ ಮಾಡೋದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಫೈನಲಿ ಒಂದು ಇವೆಂಟ್ ಇತ್ತು, ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ. ಇನ್ನು ಈ ಇವೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಯಲಹಂಕ ಹತ್ರ ಜಕ್ಕೂರ್ ಅಂತ ಒಂದು ಸರ್ಕಲ್ ಬರುತ್ತೆ, ಅಲ್ಲಿ ಆ ಗ್ರೌಂಡಲ್ಲಿ ಇದನ್ನು ಅರೇಂಜ್ ಮಾಡಿದ್ದು. ಇದನ್ನು ಕೃಷ್ಣೇ ಬೈರೇಗೌಡ ಅವರು ಅರೇಂಜ್ ಮಾಡಿದ್ದು. ಸಂಕ್ರಾಂತಿಗಾಗಿ ಈ ಥರ ಇವೆಂಟ್ನ ಅವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ ಅವರು ಮಾಡಿದ್ದು. ನಾವು ಇದೇ ಫಸ್ಟ್ ಟೈಮ್ ಇದನ್ನು ಅಟೆಂಡ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಶಾಪ್ ಎಲ್ಲ ಬಂದುಬಿಟ್ಟು ನಾರ್ಮಲ್ಲು, ಬೆಂಗಳೂರಲ್ಲಿ ಯಾವುದೇ ಇವೆಂಟ್ಗೆ ಹೋದ್ರೂ, ಯಾವುದೇ ಹಬ್ಬ ವಿಶೇಷತೆ ಇದ್ರೂ ಕೂಡ ಈ ಥರ ಶಾಪು ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಬಟ್ ತುಂಬ ಕ್ರೌಡ್ ಆಗಿತ್ತು ಇವತ್ತು. ಜನ ಮಾತ್ರ ಲಾಸ್ಟ್ ಡೇ ಆಗಿರೋದ್ರಿಂದ 3 ಡೇಸ್ ಇತ್ತು ಇವೆಂಟು, ಅದರಲ್ಲಿ ಇದು ಫೈನಲ್ ಡೇ ನಾವು ಬಂದಿದ್ದು. ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ರು ಅಂತಲೇ ಹೇಳ್ಬೋದು. ಸಂಕ್ರಾಂತಿಗಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ನಾನಂತೂ ತಗೊಳ್ಳೋದೇನೂ ಇರಲಿಲ್ಲ, ಆದರೂ ಕೂಡ ಎಲ್ಲ ಶಾಪ್ ಹತ್ರನೂ ಏನಾದರೂ ಹೊಸದಾಗಿ ಇರುತ್ತಾ ಅಂತ ನೋಡ್ತಾ ಹೋಗ್ತಾ ಇದ್ವಿ. ಬರೀ ಇವೆಂಟ್ ಕೂಡ ಸ್ಟಾರ್ಟ್ ಆಗೋದು ಇನ್ನು 8:30 ಅಂದರು. ಅಟ್ಲೀಸ್ಟ್ ಅಲ್ಲಿ ತನಕ ಎಲ್ಲ ಶಾಪ್ ಹತ್ರನ ಹೋಗಿ ಏನಿದೆ ಅಂತ ನೋಡಿಕೊಂಡು ಬರೋಣ ಅಂತ ನಾನು, ಚೆರಿ, ಹಸ್ಬೆಂಡ್ ಎಲ್ಲರೂ ಕೂಡ ನೋಡ್ತಾ ಇದ್ವಿ. ಇನ್ನು ಅಲ್ಲೇ ಮೋಮೋಸ್ ಕೂಡ ಚೆರಿ ನೋಡಿಬಿಟ್ಲು, ಅವಳು ನನಗೆ ಮೋಮೋಸ್ ಬೇಕೇ ಬೇಕು ಅಂತ. ಅಲ್ಲೇ ಸ್ನ್ಯಾಕ್ಸ್ ಕೂಡ ತುಂಬ ಕಡೆ ಅರೇಂಜ್ ಮಾಡಿದ್ರು. ಅಂದರೆ ಒನ್ ಲೈನಲ್ಲಿ ಅಟ್ಲೀಸ್ಟ್ ಒಂದು 3-4 ಶಾಪ್ ಕೂಡ ಇತ್ತು. ಎಲ್ಲರೂ ಏನೇನು ಬೇಕೋ ಅದನ್ನು ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ನಾವಂತೂ ಚಿಕ್ಕವರಿದ್ದಾಗ ಸಂಕ್ರಾಂತಿಗೆ ಯಾವುದಾದ್ರೂ ದೇವಸ್ಥಾನ ಇಲ್ಲಾಂದರೆ ಎಲ್ಲಿ ತುಂಬ ಚೆನ್ನಾಗಿ ನೀರು ಬರುತ್ತೆ ಅಲ್ವಾ, ಆ ಹಳ್ಳಕ್ಕೆಲ್ಲ ಊಟನ ತಗೊಂಡು ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಊಟ ಮಾಡಿ ಬರ್ತಾ ಇದ್ವಿ. ಇನ್ನು ಇವಾಗ ಬೆಂಗಳೂರಲ್ಲಿ ಈ ಥರ ಅರೇಂಜ್ ಮಾಡಿರೋದು ತುಂಬ ಖುಷಿನೇ. ಇನ್ನು ಇವೆಂಟ್ಗೆ ಮೇನ್ ಆಗಿ ವಾಸುಕಿ ವೈಭವ್ ಅವ್ರನ್ನ ಕರೆಸಿದ್ದು. ಇವಾಗ ಸ್ಟೇಜ್ ಮೇಲೆ ಇರೋರು ಕೂಡ ಅವರೇ. ಸಾಂಗ್ ಅಂದರೆ ಅವರು ಯಾವ್ಯಾವ ಸಾಂಗ್ನ ಆಡಿದ್ರು ಅಲ್ವಾ, ಕೆಲವೊಂದು ಸಾಂಗ್ನ ಇಲ್ಲಿ ಸ್ಟೇಜ್ ಮೇಲೆ ಕೂಡ ಅವ್ರು ಆಡಿದ್ರು. ತುಂಬ ಚೆನ್ನಾಗಿತ್ತು. ನಾನು ರಿಯಲ್ ಆಗಿ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಬೇರೆಯವ್ರನ್ನೆಲ್ಲ ನೋಡಿದರೆ, ಬಟ್ ವಾಸುಕಿ ಅವ್ರನ್ನ ನೋಡಿರಲಿಲ್ಲ. ತುಂಬ ಖುಷಿ ಕೊಡ್ತು. ಅವ್ರ ಸಾಂಗ್ಸ್ ಆಗಿರ್ಬೋದು ಅಥವಾ ಇವೆಂಟ್ ಮ್ಯಾನೇಜ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು 2 ಸೈಡು ಇದು ಶಾಪ್ನ ಅರೇಂಜ್ ಮಾಡಿದ್ರು. ಇವಾಗ ನಾವು ಲೆಫ್ಟ್ ಸೈಡ್ ಬಂದಿದ್ವಿ. ಈ ಕಡೆ ಮಂಡ್ಯದ ಬೆಲ್ಲದಿದ್ದ ಈ ಥರ ಡೆಕೋರೇಟ್ ಮಾಡಿದ್ರು. ಇನ್ನು ತುಂಬ ಚೆನ್ನಾಗಿರೋ ಟೀ, ಆಮೇಲೆ ಹೆಲ್ತಿ ಆಗಿರೋ ಫುಡ್ಡು ಎಲ್ಲನೂ ಕೂಡ ಇಲ್ಲಿ ಟ್ರೈ ಮಾಡಿದ್ರು. ನಾವು ಕೂಡ ಕೆಲವೊಂದು ತಿಂದು ನೋಡಿದ್ವಿ, ತುಂಬ ಚೆನ್ನಾಗಿತ್ತು.
ನಾರ್ತ್ ಬ್ಯಾಂಗ್ಳೂರ್ಗೆ, ಜಕ್ಕೂರ್ ಗ್ರೌಂಡ್ಸ್ಗೆ, ಕೃಷ್ಣ ಬೈರೇಗೌಡ ಸರ್ಗೆ, ಅವರ ಟೀಮ್ಗೆ, ಕೊನೆಯದಾಗಿ ನಾಟ್ ಬಟ್ ನಾಟ್ದಲ್ಲಿ ಸುಗ್ಗಿ ಹುಗ್ಗಿಗೆ. ಇಷ್ಟೊತ್ತು ವಾಯ್ಸ್ ಕೇಳಿದ್ದು ವಾಸುಕಿ ಅವ್ರದ್ದು ಸಾಂಗ್ನ ಮುಗಿಸ್ಕೊಂಡು ಈ ಕಡೆ ಮಂಡ್ಯದ ಹಸು ಎಲ್ಲ ಬಂದಿತ್ತು. ಚರಿಗೂ ಕೂಡ ತೋರಿಸ್ತಾ ಇದ್ವಿ. ಅವಳಿಗೇನೋ ಒಂಥರ ತುಂಬ ಖುಷಿ ಅಲ್ವಾ, ಹಾಗಾಗಿ ಅವಳಿಗೆ ತೋರಿಸ್ಕೊಂಬಿಟ್ಟು ಫೈನಲಿ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಇನ್ನು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಲಾಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆನೆ ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಒಂದು ಟರ್ನ್ ಅಥವಾ ಟ್ವಿಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಆ ಥರ ಆಯಿತು. ಹೌದು, ಬೆಳಗ್ಗೆನೇ ಎದ್ಬಿಟ್ಟು ಸಂಕ್ರಾಂತಿಗೋಸ್ಕರ ನಾನು ಎಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ರೆಡಿ ಮಾಡಿದ್ದೆ. ಈ ಥರ ತುಂಬ ಯೂನಿಕ್ ಆಗಿ ಏನಾದರೂ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಥರ ಬ್ಲೌಸಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅವ್ರು, ಇನ್ನೂ ತುಂಬ ಗ್ರ್ಯಾಂಡಾಗೆಲ್ಲ ರೆಡಿ ಮಾಡಿಬಿಟ್ಟು. ನಾನು ಅದೇ ಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಬ್ಲೌಸ್ ಪೀಸು ಮನೇಲಿ ಏನೇನಿತ್ತು ಅಲ್ವಾ ಅದನ್ನಷ್ಟೇ ಯೂಸ್ ಮಾಡಿಕೊಂಡು ಸಂಕ್ರಾಂತಿಗೆ ಒಂದು ನಾನೇ ಓನಾಗಿ ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಈ ಥರ ಮಾಡ್ತಾ ಇದ್ದೆ. ನಮ್ಮನೆಯವರು ಕೂಡ ಮಾಡು ತುಂಬ ಚೆನ್ನಾಗಿರುತ್ತೆ, ಅಂದರೆ ಈ ಥರ ಆನ್ಲೈನಲ್ಲಿ ಹೋಗಿ ನಾವು ಸಂಕ್ರಾಂತಿ ಫೋಟೋ ತೊಗೊಂಡು ವಿಶ್ ಮಾಡೋದು ಇದ್ದೇ ಇರುತ್ತೆ. ಬಟ್ ಈ ಥರ ನಾವೇ ಓನಾಗಿ ಕ್ರಿಯೇಟ್ ಮಾಡಿದರೆ ನಮಗೂ ಏನಾದರೂ ಒಂದು ಖುಷಿ ಇರುತ್ತೆ ಅಂತ ನಾನು ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಇದನ್ನೆಲ್ಲನೂ ಮಾಡ್ತಾ ಇದ್ದೆ. ಸರಿನಾ, ಹಬ್ಬಕ್ಕೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಎಲ್ಲ ತರಕಾರಿನೂ ಕೂಡ ತೊಗೊಂಡು ಬಂದು ರೊಟ್ಟಿ ಮಾಡಿ ಒಂದು 3-4 ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಂಜೆ ದೇವಸ್ಥಾನಕ್ಕೆ ಮಲ್ಲೇಶ್ವರಂ ಇಲ್ಲ ಎಲ್ಲಾದರೂ ಹೋಗಬೇಕು ಅಂತಲೂ ಕೂಡ ಆಲ್ರೆಡಿ ಡಿಸೈಡ್ ಆಗಿದ್ವಿ. ಇನ್ನೇನು ಇದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಆ ಟೈಮಲ್ಲಿ ನಮ್ಮ ಮನೆಯಿಂದ ಕಾಲ್ ಬರುತ್ತೆ. ನಮ್ಮ ಮನೆಯವ್ರ ತಂಗಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ಅಂತ. ಅವ್ರದ್ದು ಇವಾಗ ಡೆಲಿವರಿ ಟೈಮ್ ಇತ್ತು, ಹಾಗಾಗಿ ಪೇಯ್ನ್ ಬಂದಿದೆ ಅಂತ ಹಾಸ್ಪಿಟಲಲ್ಲಿ ಇದ್ದೀವಿ ಅಂತ ಫೋನ್ ಮಾಡಿದ್ರು. ಹೇಗೋ ಇವತ್ತಂತೂ ಹಬ್ಬ ಮಾಡೋಕ್ಕಾಗೋಲ್ಲ, ಅಟ್ಲೀಸ್ಟ್ ಇದಾದರೂ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಆಗಿತ್ತು, ತಿಂಡಿ ಒಂದು ತಿಂದ್ಕೊಂಡು ಹಾಗೆ ದಾವಣಗೆರೆಗೆ ಹೊರಟ್ವಿ ನಾವು. ಇವತ್ತಂತೂ ನಾನು ರಂಗೋಲಿ ಹಾಕಲಿಲ್ಲ. ನಾನು ಒಳಗಡೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೊರಗಡೆನೇ ನನ್ನ ತಂಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಬಣ್ಣನೂ ಕೂಡ ಅವಳೇ ಇವತ್ತು ಹಾಕ್ತಾ ಇದ್ಲು. ಇನ್ನು ಫೈನಲ್ ಲುಕ್ಕು ಇದಿಷ್ಟು. ನಾನು ಇನ್ನೂ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಕಾಲ್ ಬಂದಿತ್ತು ಅಲ್ವಾ, ಟೈಮ್ ಕೂಡ ಇಲ್ಲ ಅಂತ ಇದಿಷ್ಟನ್ನೇ ಮಾತ್ರ ಪಿಕ್ ತೊಗೊಂಡು ಊರಿಗೆ ಹೊರಟ್ವಿ. ಇನ್ನು ನಾವು ಹೋದ್ಮೇಲೆ ಅವ್ರಿಗೆ ಡೆಲಿವರಿ ಆಗಿದ್ದು, ಅವ್ರಿಗೆ ಬೇಬಿ ಬಾಯ್ ಆಯಿತು. ಅದಂತೂ ನಮಗೆ ತುಂಬ ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿನವೇ ಅವರು ಡೆಲಿವರಿ ಆಗಿರೋದು. ಯಾವತ್ತಿಗೂ ಸಂಕ್ರಾಂತಿ ಹಬ್ಬ 14 ಡೇಟು ಚೇಂಜ್ ಆಗೋದೇ ಇಲ್ಲ. ಹಾಗಾಗಿ ಅವನ ಹಬ್ಬ ಅಂತೂ ಅವನು ಹುಟ್ಟಿದ ಹಬ್ಬ ಅಂತೂ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಅವ್ರಿಗೆ ಮೊದಲಿಗೆ 2 ಹೆಣ್ಣು ಪಾಪು ಇತ್ತು, ಇವಾಗ ಹುಟ್ಟಿರೋನೇ ಗಂಡು. ಹಾಗಾಗಿ ಅವ್ರಿಗಂತೂ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ನಮಗಂತೂ ಫುಲ್ ಖುಷಿ ಆಯಿತು. ಬಟ್ ನಾವು ಹೋದ್ಮೇಲೆ ಡೆಲಿವರಿ ಆಗಿದ್ದು. ಬಟ್ ನಾನು ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಎಲ್ಲನೂ ಕೂಡ ಡೀಟೇಲ್ಸ್ನ ಹೇಳಿದೆ. ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.